ಕೆಲವು ವಿಷಯಗಳಲ್ಲಿ ತುಂಬ ವೈಶಿಷ್ಟ್ಯತೆಯನ್ನು ಪಡ್ತಾರೆ. ಅಂಥ ಮಕ್ಕಳು ಈ 5 ದಿವಸದಲ್ಲಿ ಮಾಡಿದ್ದಾರೆ. ಇವತ್ತಿನ ನಮಗೆ ಪ್ರಸ್ತುತಪಡಿಸಿದ ಮಕ್ಕಳಲ್ಲಿ ಈಗಾಗಲೇ ಈ ಜಾಲತಾಣಗಳಲ್ಲಿ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಮಾಧ್ಯಮಗಳಲ್ಲಿ ಅತ್ಯಂತ ಜನಪ್ರಿಯವಾಗಿ ಅತ್ರೇಯ ಸಹೋದರಿಯರು ನಮ್ಮೊಂದಿಗಿದ್ದಾರೆ. ಅವರಿಗೆ ಮಕ್ಕಳಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಈ ಸಪ್ತಾಹ ನಡೆಸಿದ ಎಲ್ಲ ಕಲಾಭಿಮಾನಿಗಳು, ಕಲಾ ಪೋಷಕರಿಂದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಈ ಅತ್ರೇಯ ಸಹೋದರಿಗೆ ಯಾರಪ್ಪ ಅಂದರೆ ಅಕ್ಕ 9 ವರ್ಷದ ಧೃತಿ ಅತ್ರೇಯಸ್ ಮತ್ತು ತಂಗಿ 4 ವರ್ಷದ ಧನಿ ಅತ್ರೇಯಸ್. ಏನೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ಒಂದು ಹೇಳಿದ್ರೆ ಜಾಲತಾಣ, ಫೇಸ್ಬುಕ್ಕು ಅದು ಒಂದು ಪಕ್ಕ. ಹಾಗೆ ನೋಡಿದ್ರೆ ಮಕ್ಕಳಲ್ಲಿ ಏನು ಮಾಡಬಹುದು ನಾವು ಕುತೂಹಲ ನಮ್ಮಲ್ಲಿ ಎಲ್ಲರಿಗೂ ಇದೆ. ಇವತ್ತು ಕೆಲವು ಮಾಧ್ಯಮಗಳನ್ನು ನೋಡಿದ್ದೀವಿ, ಮೀಡಿಯಾಗಳಿದೆ. ಆದರೆ ಇವತ್ತು ಒಂದು ಲೈವ್ ಪ್ರಾತ್ಯಕ್ಷಿಕವಾಗಿ ನೋಡೋ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಬಂದಿದೆ. ಈ ಥರ ಇವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ಬಹಳ ಸಂತೋಷ. ಈ ಕಲಾ ಪ್ರೌಢಿಮೆಗಳನ್ನು ಮಕ್ಕಳ ಮೂಲಕ ನಾವು ನೋಡ್ತಾ ಇದ್ದೀವಿ. ಅಕ್ಕ 9 ವರ್ಷದ ಧೃತಿ ಅತ್ರೇಯಸ್ ಮತ್ತು ತಂಗಿ 4 ವರ್ಷದ ಧನಿ ಅತ್ರೇಯಸ್. ಇವರು ಕರ್ನಾಟಕ ಶಾಸ್ತ್ರೀಯ ಮತ್ತು ಭಕ್ತಿ ಸಂಗೀತ ಹಾಗೂ ನೃತ್ಯ ಕ್ಷೇತ್ರಗಳಲ್ಲಿ ಈಗಾಗಲೇ ಅಲೆ ಎಬ್ಬಿಸಿರುವ ಉದ್ಯೋನ್ಮುಖ ಕಲಾಮಣಿಗಳು. ನಾವು ಅಲೆಗಳು ಅಂತಂದರೆ ಏನೋ ಹರಿದೋಗಂತ ಅಲೆ, ಬರೀ ಒಂದು ಸಾಗರದ ಹತ್ರ ನಿಂತ್ಕೊಂಡ್ರೆ ಬರೀ ಒಂದು ದೂರದ ಎಷ್ಟು ದೃಶ್ಯಗಳು ಅಲೆಗಳು ನೋಡ್ತೀವಿ. ಆದರೆ ಈಗ ನೀವು ನೋಡ್ತಾ ಇದ್ರೆ ಈ ಅಲೆ ಎಬ್ಸಿರೋ ಮಕ್ಕಳು ಒಂದು ಅನುಭವಕ್ಕೆ, ನೋಡೋರಿಗೆ, ವೀಕ್ಷಣೆ ಮಾಡೋರಿಗೆ ಹಾಗೂ ಕೇಳೋರಿಗೆ, ಶ್ರೋತೃಗಳಿಗೆ ಒಂದು ಅತ್ಯಂತ ಸುಂದರವಾದ ಮನೋಹರವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತೀವಲ್ಲ, ಅದನ್ನು ಮಾಡುವಂಥ ಅಲೆಗಳನ್ನು ಇವರು ಆಲ್ರೆಡಿ ಎಬ್ಸಿದ್ದಾರೆ. ಈ ಉದಯೋನ್ಮುಖ ಕಣ್ಮಣಿಗಳು, ಕಲಾ ಕಣ್ಮಣಿಗಳು ಪ್ರಸ್ತುತ ಈಗ ವಿದುಷಿ ಸೀತಾಕೋಟೆಯವರ ಬಳಿ ನೃತ್ಯವನ್ನು ಕಲಿತಿದ್ದಾರೆ. ಇವರಿಗೆ ಸಂಗೀತ ಮಾರ್ಗದರ್ಶನ ಮಾಡ್ತಿರೋರು ವಿದುಷಿ ವೀಣಾ ವಾಲ್ಮೀಕಿ. ಬಹಳ ಜನ ಕೇಳಿದ್ರ ವೀಣಾ ವಾಲ್ಮೀಕಿ ಹಾಗೂ ವಿದುಷಿ ಸೀತಾಕೋಟೆಯವರು. ಹೀಗೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ತಲಹದಿ ಇದೆ. ಒಳ್ಳೆಯ ಒಂದು ಈ ಸಂಸ್ಕಾರದಲ್ಲಿ ಬೆಳೆತಿರೋರಿಗೆ ಒಂದು ಈಗ ನಾವೇನು ಮಾಡಬೇಕು ಅಂದ್ರೆ ತುಂಬ ಫೌಂಡೇಶನ್ ಕೊಟ್ಟಿರುತ್ತೆ, ಅದನ್ನು ಹೋಲ್ಡ್ ಮಾಡಬೇಕು. ಅದು ಒಳ್ಳೆಯ ಗುರುಗಳ ಮೂಲಕ ಸಿಗ್ತಾ ಇದೆ. ಹೀಗಾಗಿ ನಾವು ಆ ಗುರುಗಳನ್ನ ಕೂಡ ಇಲ್ಲಿ ನಾವು ನಮ್ಮ ಧನ್ಯವಾದಗಳನ್ನು ಹೇಳಬೇಕು. ಈ ಮಕ್ಕಳಿಗೆ ಈ ಥರ ನಾವು ಒಂದು ಮಾರ್ಗದರ್ಶನ ಕೊಟ್ಟಾಗ ಅವರಿಗೆ ಕೂಡ ತನ್ನ 3ನೇ ವಯಸ್ಸಿನಲ್ಲಿ ಶ್ರೀಮತಿ ವಿದ್ಯಾಭವನ್ ಅವರ ಬಳಿ ಸಂಗೀತಾಭ್ಯಾಸ ಪ್ರಾರಂಭಿಸಿದ ಜೊತೆಗೆ ರಾಮಾಯಣ, ಮಹಾಭಾರತ ಮತ್ತು ಶ್ಲೋಕಗಳನ್ನು ಕಲಿಯುವುದರಲ್ಲಿ ಎಲ್ಲಿದ್ದ ಆಸಕ್ತಿ. ತನ್ನ ತಾತನವರಾದ ಶ್ರೀಯುತ ನರಹರಿ ಸುಮತ್ ಅವರ ಪ್ರೇರಣೆಯಿಂದ ಎಲ್ಲ ರಾಮಾಯಣ, ಮಹಾಭಾರತ ರಸಪ್ರಶ್ನೆಗಳಲ್ಲಿ ಇವರದು ಎತ್ತಿದ ಕೈ. ಅಂದರೆ ನಾವು ಯೋಚನೆ ಮಾಡ್ತೀವಿ ಎಷ್ಟು ಮೆಮೊರಿ ಹೋಗಿರಬೇಕು ಹಾಗೂ ಸಮಯಕ್ಕೆ ಸರಿಯಾಗಿ ಕೇಳಿದ ಪ್ರಶ್ನೆಗೆ ಅದನ್ನು ಸೇರಿಸ್ಕೊಂಡು ಹೇಳಬೇಕು ಅಂತಂದರೆ ಇದು ಬರೀ ಒಂದು ಜಾಣ್ಮೆ ಅಲ್ಲ, ಇದು ಚಾತುರ್ಯ. ಹಾಗೆ ಅದನ್ನು ಅಭ್ಯಾಸ ಮಾಡಿರೋ ಒಂದು ಸಾಧನೆ. ಇಷ್ಟು ಕೂಡ ಸೇರಿಸಿದ್ರೆ ಕೇಳಿದ ತಕ್ಷಣ ಯಾವುದೋ ಪ್ರಶ್ನೆಗೆ ಯಾವುದನ್ನ ಆನ್ಸರ್ ಹೇಳ್ಬೋದು. ಇದನ್ನೆಲ್ಲ ಈ ಮಕ್ಕಳು ಇವಳು ತನ್ನದಾಗಿಸಿಕೊಂಡಿದ್ದಾಳೆ. ಅಕ್ಕನ ಹಾದಿಯಲ್ಲಿ ನಡೆಯುವ ದೃಢನಿಶ್ಚಯ ಮಾಡಿರುವ ಪುಟಾಣಿ ಧನಿ 2 ವರ್ಷದ ಹಸುಳೆ ಇದ್ದಾಗಲೇ ಭಕ್ತಿ ಸಂಗೀತದಲ್ಲಿ ಎಲ್ಲಿಲ್ಲದ ಆಸಕ್ತಿ ಮತ್ತು ಅಭಿರುಚಿ ತೋರಿಸತೊಡಗಿದರು. ಮುದ್ದು ರಾಮನ ಕಂಠ ಹನುಮಂತ ಇವರಿಗೆ ಇಷ್ಟದೈವ. ವಿಠಲಯ್ಯ ಯೂಟ್ಯೂಬ್ ವಾಹಿನಿಯ ಸ್ಥಾಪಕರಾದ ವಿದ್ವಾನ್ ವಿಜಯ ಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿರುವ ಈ ಸಹೋದರಿಯರು ಹೊಸ ತಲೆಮಾರಿನ ಮಕ್ಕಳಿಗೆ ಸನಾತನ ಧರ್ಮದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ ಆದರ್ಶರಾಗಿದ್ದಾರೆ. ನಾವು ಯಾವುದೋ ಒಂದು ಸನ್ನಿವೇಶದಲ್ಲಿ ನೋಡಿರ್ಬೋದು, ಕಾರ್ಯಕ್ರಮ ಬಂದಿದ್ರೆ ಅದರಲ್ಲಿ ಒಳ್ಳೊಳ್ಳೆಯ ಗುಣಗಳನ್ನು ನಾವು ತಗೊಂಡ್ರೆ ನಾವೇ ಧನ್ಯ. ಹಾಗೆ ಬೇರೆ ಮಕ್ಕಳು ಬಂದಿರ್ಬೋದು, ದೊಡ್ಡವರು ಬಂದಿರ್ಬೋದು, ಅಂದರೆ ವಯಸ್ಸಾದವರು ಬಂದಿರ್ಬೋದು, ಅವ್ರಿಗೆಲ್ಲ ಈ ಮಕ್ಕಳಲ್ಲಿ ಈ ಸನಾತನ ಧರ್ಮದ ಒಂದು ರೂಪುಗೊಳಿಸೋ ಮುನ್ನಡೆದಿರೋದನ್ನ ಒಂದು ಕಿಚ್ಚು ನಾವು ತಗೊಳ್ಳೋಣ. ಹೀಗೆ ನಾವು ಕಲಿಯೋಣ. ನಾವು ಸಾಧನೆ ಮಾಡಿರ್ತೀವಿ, ಆದರೂ ಈ ಮಕ್ಕಳು ಮಾಡಿರೋ ಸಾಧನೆ ನಮಗೆ ಎಲ್ಲೋ ಒಂದು ಮಾರ್ಗದರ್ಶನದಲ್ಲಿ ಮುನ್ನಡೆದ ಒಂದು ಅವಕಾಶ ಸಿಗುತ್ತೆ.
ಹೀಗೆ ಇವರು ಆದರ್ಶಪ್ರಾಯರಾಗಿದ್ದಾರೆ. ಇವರ ವಿಡಿಯೋಗಳನ್ನು ನೋಡಿ ಕೆಲ ಕಂದಮ್ಮಗಳು ಊಟ ಮಾಡೋದು, ನಿದ್ದೆ ಮಾಡೋದು ಅಂತದನ್ನು ಕೂಡ ನಾವು ಕೇಳ್ಪಟ್ಟಿದ್ದೇವೆ. ಅಂದರೆ ಈ ಮಕ್ಕಳ ಹಾಡೋದನ್ನ ನೃತ್ಯ ಮಾಡೋದು ನೋಡಿದ್ರೆ ಬೇರೆ ಕಂದಮ್ಮಗಳು ನಮಗೆ ಈಗ ಊಟ ಮಾಡೋ ಸಮಯದಲ್ಲಿ ನಮ್ಗೆ ಊಟ ಹೋಗುತ್ತೆ. ಇದನ್ನ ತಾಯಿಯನ್ನು ಇರ್ಬೋದು, ತಂದೆಯವರು ಇರ್ಬೋದು, ಮನೆಯವರು ಇದನ್ನು ಒಂದು ಮಾಡ್ಕೊಂಡಿದ್ದಾರೆ. ಹೀಗೆ ಒಂದು ಇದು ಬೆಳಿಬೇಕಾದ್ರೆ ಒಂದು ಕೇಳಿಕೆಯಿಂದ, ಒಂದು ವೀಕ್ಷಣೆಯಿಂದ, ಒಂದು ಭಾಗವಹಿಸಿಕೆಯಿಂದ ನಡೆಯುತ್ತೆ. ಹಾಗೆ ಈ ಮಕ್ಕಳು ಮಾಡಿದವರಿಗೆ ಆ ಭಗವಂತ ಇವರಿಗೆ ಮತ್ತಷ್ಟು ಅವಕಾಶಗಳು, ಮತ್ತಷ್ಟು ಪ್ರೋತ್ಸಾಹ, ಹಾಗೆ ಮತ್ತಷ್ಟು ಎತ್ತರದ ಶಿಖರಗಳನ್ನೇ ಸಾಧನೆ ಮಾಡಿದ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಈ ಕಾರ್ಯಕ್ರಮ ಶುರು ಮಾಡ್ತೇವೆ. ಮತ್ತೊಮ್ಮೆ ಈ ಸ್ವಾಗತ ಕೋರ್ತಾ ಮತ್ತೊಬ್ಬರು ಉದ್ಯೋನ್ಮುಖ ಕಲಾವಿದ, ಕಲಾಕಣ್ಮಣಿ ಅವರ ಬಗ್ಗೆ ಕೂಡ ನಾನು ಪರಿಚಯ ಮಾಡಿಕೊಡ್ತೀನಿ. ಶ್ರೀಮತಿ ಸಿಂಧು ಮತ್ತು ಶ್ರೀಯುತ ಗುರುಪ್ರಸಾದ್ ಅವರ ಪುತ್ರ 17 ವರ್ಷದ ಅಪ್ರಮೇಯ ಗುರುಪ್ರಸಾದ್ ಜಿ ಕನ್ನಡ ಫೈನಲ್ ಸ್ಪರ್ಧಿಯಾಗಿದೆ. ನಾವು ಹೋಗೋದು 17ನೇ ವರ್ಷದಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಬಂದಿದ್ದ ಮಕ್ಕಳು ಗೇಟ್ ಎಕ್ಸಾಮ್ ಹೋಗ್ಬೇಕು, ನೀಟ್ ಎಕ್ಸಾಮ್ ಹೋಗಬೇಕು, CET ಹೋಗ್ತಾರೆ. ಇದನ್ನೆಲ್ಲನೂ ಅಭ್ಯಾಸ ಮಾಡೋದ್ರ ಜೊತೆಗೆ ತನ್ನ ಕಂಕಳದಲ್ಲಿ ಒಳ್ಳೆಯ ಸಾಧನೆ ಕೂಡ ಮಾಡ್ತಾರೆ. ಜಿ ಸರಿಗಮಪದಲ್ಲಿ ಆ ಸೀಸನ್ನಲ್ಲಿ ಫೈನಲ್ ಹೋಗಬೇಕು, ಎಷ್ಟು ಹಂತಗಳಿರುತ್ತೆ. ಆ ಹಂತಗಳು ಪ್ರತಿಯೊಂದು ತೆಗೆದು ಆಗಲೇಬೇಕು, ಪ್ರತಿಯೊಂದು ಕ್ವಾಲಿಫೈ ಆಗಬೇಕು. ಕ್ವಾಲಿಫೈ ಒಂದು ಎಕ್ಸಾಮಲ್ಲಿ ಬಹಳ ಜನ ನೋಡ್ತಾ ಇರ್ತಾರೆ. ಎಲ್ಲರ ಅಂಕಗಳು ಕೊಡಬೇಕು, ಎಲ್ಲರ ಪ್ರಮುಖ ಅಂಕಗಳಲ್ಲಿ ನಾವು ತೆಗೆಗಡೆ ಆಗಬೇಕು. ಇದು ಸಾಧನೆ, ಪರಿಶ್ರಮ ಹಾಗೂ ಮಾರ್ಗದರ್ಶನ, ಪ್ರೋತ್ಸಾಹ. 17 ವರ್ಷದ ಅಪ್ರಮೇಯ ಗುರುಪ್ರಸಾದ್ ಸೆಕೆಂಡ್ PUC ಕುಮಾರ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ವಿದ್ವಾನ್ ಸಂಪೂರ್ಣ ವಿಘ್ನರಾಜ ಮತ್ತು ವಿದುಷಿ ವೀಣಾ ವಾಣಿ ಅವರಲ್ಲಿ ಸಂಗೀತ ಅಭ್ಯಾಸ ಮಾಡಿರುವ ಅಪ್ರಮೇಯ ಅಂತರ್ಶಾಲಾ ಮತ್ತು ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ಹಲವಾರು ಪ್ರಶ್ನೆಗಳನ್ನು ಪಡೆದಿದ್ದಾರೆ. ಕ್ರಿಕೆಟ್ ಮತ್ತು ಪ್ರವಾಸಗಳಲ್ಲಿ ಅಭಿರುಚಿ ಇರುವ ಅಪ್ರಮೇಯನಿಗೆ ಸಮಯ ಸಿಕ್ಕಾಗ ಸಂಗೀತ ಕಚೇರಿಗಳು ಮತ್ತು ವಿವಿಧ ದೇವಸ್ಥಾನ ಮಠಗಳಿಗೆ ಭೇಟಿ ನೀಡುವುದು ಇವರಿಗೆ ಇಷ್ಟವಾಗಿದೆ. ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆಯುತ್ತಿರುವ, ಮುನ್ನಡೆಯುತ್ತಿರುವ ಕಲಾಕೃತಿ. ಹಾಗೆ ಈ ಸಮಯದಲ್ಲಿ ಇವರ ಗುರುಗಳಾದ ವಿದುಷಿ ವೀಣಾ ವಾರುಡಿ ಹಾಗೂ ವಿದ್ವಾನ್ ಸಂಪೂರ್ಣ ವಿಘ್ನರಾಜ್ ಅವರಿಗೂ ಕೂಡ ನಾವು ಧನ್ಯವಾದ ಹೇಳಬೇಕು. ಏಕೆಂದರೆ ಈ ಮಕ್ಕಳ ಒಂದು ಉತ್ತುಂಗಕ್ಕೆ ಏರಬೇಕಾದ್ರೆ ಅವರ ಮಾರ್ಗದರ್ಶನ, ಪ್ರೋತ್ಸಾಹ, ತಪ್ಪಾಗದ ಕಡೆ ಅದನ್ನು ಸರಿ ಮಾಡಬೇಕು, ಮುಂದೆ ಕಡೆ ದಾಟ ಮಾಡಿಕೊಡ್ಬೇಕು, ಪ್ರೋತ್ಸಾಹ ಕೊಡಬೇಕು. ಹೀಗೆ ನಾವು ಆ ಹಿರಿಯ ಕಲಾವಿದರಿಗೆ, ಗುರುಗಳಿಗೆ ಕೂಡ ನಾವು ಧನ್ಯವಾದ ಅರ್ಪಿಸ್ತಾ ಮತ್ತೊಮ್ಮೆ ಈ ಯುವ ಚಿಕ್ಕ ಪುಟ್ಟ ಮಕ್ಕಳ ಒಂದು ಕಲಾಕರ್ಮಿಗಳಿಗೆ ಇಲ್ಲಿ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತಾ ಕಿರುಪರಿಚಯ ಆಗಿದೆ. ಮುಂದಿನ ಕಾರ್ಯಕ್ರಮ ವೇದಿಕೆಯಲ್ಲಿ ಎಲ್ಲರೂ ಆನಂದಿಸೋಣ.